ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಾಲಿನಿ ರಜನೀಶ್ ಅವರು. ಸಾಕಷ್ಟು ವಿಭಿನ್ನ ಕ್ಷೇತ್ರಗಳಲ್ಲಿ ನಾನು ಹೇಳಿದ್ನಲ್ಲ, ಸರ್ಕಾರಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾರೆ, IAS ಅಧಿಕಾರಿಯಾಗಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಸುಧಾರಣೆ ತರಬಹುದು ಆ ಎಲ್ಲ ಕ್ಷೇತ್ರಗಳಲ್ಲಿ ಇವರು ಕೆಲಸ ಮಾಡಿರೋದು ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಸದ್ಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನ್ನು ಮುಂದುವರಿಸೋಣ. ಮೇಡಮ್, ನಾವು ಮಾತಾಡ್ತಿದ್ದು ಭಾಷೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಬೇಸಿಕಲಿ ನೀವು ದೆಹಲಿ ಅಲ್ವಾ? ಹರಿಯಾಣ. ಸೊ ಹರಿಯಾಣ ಕೂಡ IAS ಅಲ್ಲಿ ಆಗಿದ್ರು. ಅವರು ಹರಿಯಾಣ ಪ್ರದೇಶದಲ್ಲಿ ನೌಕರಿ ಮಾಡ್ತಾ ಇದ್ರು. ಹರಿಯಾಣದಿಂದ ಬಂದಾಗ ಕರ್ನಾಟಕಕ್ಕೆ ಬಂದಾಗ ಮೊದಲು ಶಾಲಿನಿ ಅವರಿಗೆ ಅನ್ಸಿದ್ದಂದ್ರೆ ಈ ಕರ್ನಾಟಕ ಕೂಡ ನನ್ನ ಊರ್ ಥರನೇ ಇದೆ ಅಂತ. ನೀವು ಹೇಳಿದ್ರೆ ತುಂಬಾನೇ ನಂಗೆ ಇದಾಯಿತು. ಬರೀ ಪಿಕ್ಚರ್ಸ್ ಅಲ್ಲಿ ನೋಡಿದೆ ಅದು ಹೇಗಿದೆ ಅಂದ್ರೆ ತುಂಬಾ ಸುಂದರವಾದ ಊರು ಅಂತ ಅನ್ಕೊಂಡೆ. ಹೋಗಿ ನೋಡಬೇಕು ಅಂತ ಒಂದು ಆಸೆ ಇತ್ತು. ಕರ್ನಾಟಕದಲ್ಲಿ ಫಸ್ಟ್ ಸರ್ವಿಸ್ ಸ್ಟಾರ್ಟ್ ಆಗಿದೆ ಕರ್ನಾಟಕ. ಹೌದು. ಅಲ್ಲಿ ಹರಿಯಾಣ, ಪಂಜಾಬ್ ಅವೆಲ್ಲ ಪ್ಲೇನ್ ಇರ್ತಕ್ಕಂಥ ಕ್ಷೇತ್ರಗಳು. ಇಲ್ಲಿ ಎಲ್ಲ ರೀತಿ ಮಿಕ್ಸ್ ಇದೆ. ಇಲ್ಲಿ ಪ್ಲೇನ್ ಇದೆ, ಸಮುದ್ರನೂ ಇದೆ, ಗುಡ್ಡಗಳು ಇದೆ, ಗುಡ್ಡ ಹಸಿರು ಎಲ್ಲ ಇದೆ. ಒಂದು ರೀತಿ ಅದು ಒಳ್ಳೆ ಇದೆಯಲ್ಲ, ಒನ್ ಸ್ಟೇಟ್ ಮೆನಿ ವರ್ಲ್ಡ್ಸ್ ಅಂತ ಹೇಳ್ತಾರಲ್ಲ ನಮ್ಮ ಟೂರಿಸಂ ಪ್ರಚಾರದಲ್ಲಿ. ನಿಜವಾಗಿ ಎಲ್ಲ ರೀತಿಯ ಒಂದು ನೈಸರ್ಗಿಕ ಒಂದು ಸೌಂದರ್ಯ ಈ ನಾವು ರಾಜ್ಯದಲ್ಲಿ ನೋಡ್ಬೋದು. ಲವ್ ಮ್ಯಾರೇಜ್, ಅರೇಂಜ್ ಮ್ಯಾರೇಜ್? ನಿಮ್ಮದು ಲವ್ ಮ್ಯಾರೇಜ್ ಆಗಿಲ್ಲ. ಅವರು ಕೂಡ IAS ಅಲ್ಲಿ ಆಗಿ ಇಲ್ಲಿ ಕರ್ನಾಟಕಕ್ಕೆ ಸೇರಿದ್ದು. ನನಗೂ ಹೇಗೆ ಸೌಭಾಗ್ಯ ಹೆಂಗಿತ್ತು ಅಂದರೆ, ನನಗೂ ಕರ್ನಾಟಕ ಪ್ರದೇಶ ಒಂದು ಆಯ್ಕೆಯಲ್ಲಿ ಸಿಕ್ಕಿರ್ತದೆ. ಅದರ ಮೇಲೆ ನಮ್ಮದು ಏನು ಕಂಟ್ರೋಲ್ ಇರೋದಿಲ್ಲ. ಅವ್ರು ಕೊಟ್ಟಿರ್ತಾರೆ ಕೇಂದ್ರ ಸರ್ಕಾರದವರು. ಸೊ ಅವರು ಚಂಡೀಗಢದವರು, ನಾನು ಚಂಡೀಗಢದವರು. ಇಬ್ಬರು ತಂದೆ ತಾಯಿ ಅವರಿಗೆ ಇಬ್ಬರಿಗೆ ಪರಿಚಯ ಇತ್ತು. ಅದಕ್ಕೆ ಅವರು ಅರೇಂಜ್ ಮಾಡಿದರು. ಇಬ್ಬರು ಕೂಡ ಈಗ ಖುಷಿ ಆಗುತ್ತೆ, ಇಬ್ಬರು ಇಲ್ಲೇ ಕರ್ನಾಟಕದಲ್ಲಿ. ಹೌದು. ನಾರ್ಮಲಿ ಏನಾಗುತ್ತೆ, ಬೇರೆ ಬೇರೆ ಹುಡುಗರಿಗೆ ಬೇರೆ ಬೇರೆ ಸಿಕ್ಕರೆ ಯಾವುದು ಒಂದು ಸ್ಟೇಟ್ಗೆ, ಕಾಮನ್ ಸ್ಟೇಟ್ಗೆ ಹೋಗಲಿಕ್ಕೆ ಒಂದು ಅವಕಾಶ ಇರುತ್ತೆ. ಇಲ್ಲಿ ಏನು ಬೇಕಾಗಿರಲಿಲ್ಲ ಮತ್ತು ಅವರಿಗೂ ಇಷ್ಟ ಇರಲಿಲ್ಲ. ಒಂದು ವೇಳೆ ಕೇಳಿದ್ರು ಸಹ ಇಲ್ಲ ನಾನು ಸರಿಯಾಗಿ ಸೆಟಲ್ ಆಗಿದ್ದೀನಿ, ನಾನು ಚೆನ್ನಾಗಿದ್ದೀನಿ, ನೀವು ಬಂದುಬಿಡಿ, ಒಳ್ಳೇದಿದೆ ಅಂತ ಅವ್ರದ್ದೊಂದು ಅಭಿಪ್ರಾಯ ಅಂತ ಹೇಳಿ. ಓಕೆ, ನಿಮ್ಮ ಈಗ ಇಬ್ರು ನೀವೇ ಮಾತಾಡುವಾಗ ಏನಾದರೂ ಒಂದೇ ಸರಿ ಕನ್ನಡ ಏನಾದ್ರು ಬರುತ್ತಾ ಅಂತ ಅವರು ಮಾತಾಡ್ತಾರೆ ಅನ್ಕೋತೀನಿ. ಅವರೇ ಕಲಿಸಿದ್ದು ನನಗೆ, ಗುರುಗಳಾಗಿದ್ರು ಅಂತ ನನಗೆ. ಯಾಕೆಂದ್ರೆ ಅವ್ರು ಮೊದಲು ಬಂದಿದ್ರಲ್ಲ, ನಿಮ್ಮಿನ ಮುಂಚೆ ಕಲ್ತಿದ್ರು. ನಿಮಗೆ ತುಂಬ ಕರ್ನಾಟಕ ಅಂತ ಅಂದ್ಕೊಂಡಾಗ ಟಕ್ಕಂತ ಎಲ್ಲೋ ಕೂತ್ಕೊಂಡಾಗ ಈ ನಮ್ಮ ಕರ್ನಾಟಕ ನೆನಪು ಮಾಡ್ಕೊಂಡಾಗ ಏನು ನೆನಪಾಗುತ್ತೆ? ಏನಾದ್ರು ಇರ್ಬೋದು. ಅದೇ ಒಂದು ನೈಸರ್ಗಿಕ ಸೌಂದರ್ಯ ಅಂತ ಹೇಳಿ. ಎರಡನೇದಾಗಿ ಇಲ್ಲಿಯ ಜನರ ಏನಿದೆಯಲ್ಲ ಸ್ವಭಾವ, ಅವರು ಬಹಳ ಮೆತ್ತಿಗಿದ್ದಾರೆ. ಅದಕ್ಕೆ ಒಂದು ಆಪೋಸಿಟ್ ಆಗಿ ನೋಡಬೇಕಾದ್ರೆ ಹರಿಯಾಣ, ಪಂಜಾಬ್ ಜನ ಬಹಳ ರಫ್ ಇದ್ದಾರೆ. ಅದು ತಕ್ಷಣ ಗೊತ್ತಾಗಬೇಕಂದ್ರೆ ಒಂದು ಜನರ ಒಂದು ಏನೋ ಸಂಸ್ಕೃತಿ ಇದೆಯಲ್ಲ, ತುಂಬ ಸಿಂಪ್ಲಿಸಿಟಿ ಏನಿದೆ ಅದು ನನಗೆ ಭಾಳ ಹಿಡಿತದೆ. ವಿಶೇಷವಾಗಿ 20-22 ವರ್ಷ ಹಿಂದೆ ನಾನು ಈ ಮದುವೆಗಳಿಗೆ ಹೋಗ್ತಿದ್ರೆ ಎಷ್ಟು ಸಿಂಪಲ್ಲಾಗಿ ಮದುವೆ ನಡೀತಿತ್ತು. ಅದು ಬರೀ ಒಂದು ಅಕ್ಷತ ಹಾಕಿ ಬಂದ್ಬಿಡೋದು ಅಂತ ಹೇಳಿ ಅದು ನಾನು ಯಾವತ್ತೂ ನೋಡೇ ಇರಲಿಲ್ಲ. ಈಗ ಹೋಗ್ತಾ ಇದೆ, ಆ ಸಿಂಪ್ಲಿಸಿಟಿ ಹೋಗ್ತಾ ಇದೆ. ಈಗ ಇನ್ನಷ್ಟು ಅಲ್ಲಿ ಹೇಗೆ ನಮ್ಮ ನಾರ್ತಲ್ಲಿ ಹೇಗೆ ಮದುವೆ ಮಾಡ್ತಾರೆ, ಇಲ್ಲಿ ಕೂಡ ಜೋರಾಗಿ ಮಾಡ್ತಾರೆ, ದುಡ್ಡು ಭಾಳ ಖರ್ಚು ಮಾಡ್ತಾರೆ. ಆದರೆ ನನಗೆ ಆ ಸಿಂಪ್ಲಿಸಿಟಿ ತುಂಬ ಸಿಂಪ್ಲಿಸಿಟಿ ಅಂತ. ಮತ್ತು ಧಾರ್ಮಿಕವಾಗಿ ಜನ ದೇವರನ್ನು ಸ್ವಲ್ಪ ಭಯ ಪಡ್ತಾರೆ, ಕಾಪಾಡ್ಕೊಳ್ತಾರೆ. ವ್ಯಾಲ್ಯೂಸು, ಅವ್ರ ಮೌಲ್ಯಗಳು ತುಂಬ ನನಗೆ ಅನಿಸುತ್ತೆ ನಾರ್ತ್ಗೆ ಕಂಪೇರ್ ಮಾಡಬೇಕಾದ್ರೆ ಇಲ್ಲಿ ತುಂಬ ಜನ ಮೆತ್ತಿಗಿದ್ದಾರೆ, ಸಾಫ್ಟ್ ಇದ್ದಾರೆ. ಓಕೆ, ನೀವು ಈಗ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀರಾ. ಗ್ರಾಮೀಣಾಭಿವೃದ್ಧಿ ಇರ್ಬೋದು, ಇವಾಗ ಸದ್ಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, ಬೇರೆ ಬೇರೆ ಇಲಾಖೆಗಳಲ್ಲಿ ಒಂದೊಂದು, ನೀವು ಹೇಳಿದಾಗೆ ನಮ್ಮ ಕರ್ನಾಟಕ ಹೇಗೆ ಒಂದೊಂದು ಊರು ಒಂದೊಂದು ಥರ ವಿಭಿನ್ನವಾಗಿರುತ್ತೋ ಹಾಗೆ ಇರುತ್ತೆ ಆ ಇಲಾಖೆಗಳಲ್ಲಿ ಕೆಲಸ ಮಾಡೋದು. ಪ್ರತಿಯೊಂದು ಇಲಾಖೆಯ ಒಂದು ತಂದೆ ಆದಂಥ ಒಂದು ವಿಶಿಷ್ಟ ಅನುಭವ ಇದ್ದೇ ಇರ್ತದೆ. ಆದರೆ ಪ್ರತಿಯೊಂದು ಇಲಾಖೆಯಲ್ಲಿ ಬೇಕಾದಷ್ಟು ಅವಕಾಶಗಳೂ ಇರ್ತವೆ. ಅದನ್ನು ನಾವು ಕಂಡು ಹಿಡಿದ್ರೆ ಖಂಡಿತವಾಗಿ ಏನಾದರೂ ಮಾಡಿ ಸಮಾಧಾನ ಪಡಿಬೋದು ನಾವು. ಇಲ್ಲಿ ನಿಮ್ಗೆ ಗೊತ್ತಿದ್ದಾಗೆ ಈ ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಅತಿ ದೊಡ್ಡ ಸಮಸ್ಯೆ ಜನರನ್ನು ಕಾಡ್ತಿತ್ತು ಅಂದರೆ, ಈ ಸರ್ಕಾರಿ ಸೇವೆಗಳಲ್ಲಿ ಯಾವುದು ಸರಿಯಾಗಿ ಸಿಗೋದಿಲ್ಲ, ಯಾವ ಸರ್ಕಾರಿ ನೌಕರು ಸ್ಪಂದಿಸೋದಿಲ್ಲ. 100 ಸಲ ಕಚೇರಿಗಳಿಗೆ ಹೋದ್ರೂ ಏನೋ ಉತ್ತರ ನಾಳೆ ಬಾ ಅಂತ ಸಿಗತ್ತೆ. ಅಂದರೆ ಜನರಿಗೆ ಒಂದು ರೀತಿ ಸಮಾಧಾನ ಇರಲಿಲ್ಲ. ಆವಾಗ ನಮ್ಮ ಸರ್ಕಾರದಲ್ಲಿ ಇಲ್ಲ, ಯಾವುದೇ ಕೆಲಸ ಆದರೆ ಅದು ನಾಗರಿಕರಿಗೆ ಸ್ಪಂದಿಸಿ ಅವರ ಕಷ್ಟ ಸುಖವನ್ನು ನಾವು ತಕ್ಷಣ ಬಗೆಹರಿಸುವಂಥ ಒಂದು ವ್ಯವಸ್ಥೆ ತರಬೇಕು. ಆಗ ಈ ಸಕಾಲ ಅಂತ ಒಂದು ಅಧಿನಿಯಮ ತರಲಾಯಿತು. ಇವತ್ತು ನಾನು ಭಾಳ ಹೆಮ್ಮೆಯಿಂದ ಹೇಳಬೇಕಾದ್ರೆ ಇಡೀ ದೇಶದಲ್ಲಿ ಇದೊಂದು ಮಾದರಿಯಾಗಿದೆ. ಎಲ್ಲ ರಾಜ್ಯಗಳು, ಬರೀ ರಾಜ್ಯಗಳಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಜನ ಬಂದು ಇಲ್ಲಿ ಎಷ್ಟು ಚೆನ್ನಾಗಿ ನಡೀತಿದೆಯಲ್ಲ, ನಮ್ಮಲ್ಲಿ ಯಾಕೆ ಮಾಡಬಾರ್ದು? ಯಾಕಂದರೆ ಕೋಟಿಗಟ್ಟಲೆ ನಾಗರಿಕರು
ಇದರ ಪ್ರಯೋಜನವನ್ನು ಪಡೆದು ಮೊದಲು ಏನು ಬೈತಿದ್ರಲ್ಲ ಅದು ಈಗ ಅವರೇ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಅವರು ಖುಷಿ ಪಟ್ಟಿದ್ದಾರೆ ಅಂತ ಅದು ನಮಗೆ ಸಮಾಧಾನ. ಓಕೆ ಮೇಡಮ್, ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶಾಲಿನಿ ರಜನೀಶ್ ಅವರು. ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.